ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚಿನ ವಿಡಿಯೋದಲ್ಲಿ ನಾನು ತಿಳಿ ಸಾಂಬಾರು ಪೌಡ್ರ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ಇವಾಗ ಪೌಡರಿಂದ ಹೇಗೆ ಸಾಂಬಾರು ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಪಾತ್ರೆ ತಗೊಳ್ಬೇಕು. ಅದಕ್ಕೆ ಬಿಸಿ ಆದಮೇಲೆ ಒಂದು 3 ಸ್ಪೂನು ಎಣ್ಣೆ ಹಾಕಬೇಕು. 1 ಸ್ಪೂನು ಸಾಸಿವೆ, 2 ಹಸಿರುಮೆಣಸಿನ್ಕಾಯಿ ಹಾಕಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕರಿಬೇವು. ಈಗ ಅದನ್ನು ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ನೀವು ಜಾಸ್ತಿ ಮಾಡಿದ್ರೆ ಅದು ಸೀದೋಗ್ತದೆ. ಮತ್ತು ಒಂದು ಹುಳಿ ಟೊಮಟೊ ತಗೋಬೇಕು. ಹುಳಿ ಟೊಮಟೊ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ನೀವು 2 ತಗೋಬೋದು ಟೊಮಟೊ. ನಾನೊಂದು ಸ್ವಲ್ಪ ಮಾಡ್ತಾಯಿರೋದು, ಅದಕ್ಕೆ 1 ತಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕಬೇಕು ಹುಳಿಗೆ. ಅದನ್ನು ಕುದಿಸ್ಬೇಕು. ಇವಾಗ ಚೆನ್ನಾಗಿ ಕುದಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ನೀವು ಸಾಂಬಾರು ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ, ಚೆನ್ನಾಗಿರುತ್ತೆ. ಮತ್ತು 1-2 ನಿಮಿಷ ಕುದಿಸ್ಬೇಕು ಪ್ಲೇಟ್ ಮುಚ್ಚಿ. ನೋಡಿ ಕುದೀತಾ ಇದೆ. ಇವಾಗ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಮಾಡ್ತಾಯಿಲ್ವಲ್ಲ ಅದಕ್ಕೆ. ಚೆನ್ನಾಗಿ ಕುದಿಸ್ಬೇಕದು. ನೋಡಿ ಕಲರ್ ಬಂದಿದೆ ನೋಡಿ. ಚೆನ್ನಾಗಿ ಕುದಿಸಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಅದು ಬೆಲ್ಲ ಹಾಕಲಿಲ್ಲ ಅಂದರೆ ಟೇಸ್ಟ್ ಇರಲ್ಲ. ಬೆಲ್ಲ ಹಾಕಲೇಬೇಕು. ಒಂದು ಸ್ವಲ್ಪ ಹಾಕಿ. ಈಗ ನೋಡಿ ಚೆನ್ನಾಗಿ ಕುದೀತಿದೆ. ಮತ್ತು ಈಗ 1-2 ನಿಮಿಷ ಕುದಿಸಿ ಪ್ಲೇಟ್ ತೆಗೆದೆ. ಚೆನ್ನಾಗಿದೆ ಇವಾಗ ನೋಡಿ. ಕಲ್ಲರು ಒಳ್ಳೆ ಫ್ಲೇವರ್ ಇದೆ, ಸ್ಮೆಲ್ ಕೂಡ ಚೆನ್ನಾಗಿದೆ. ಮತ್ತು ಈ ಸಾಂಬಾರು ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಸಾಂಬಾರು ಇದು. ಅದೇ ಸಾಂಬಾರು, ಹಾಗೆ ಇದೆ ಟೇಸ್ಟ್ ಎಲ್ಲ. ಮತ್ತು ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗೆಲ್ಲ ಮನೆಯಲ್ಲಿ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ಅನ್ನಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಅದಕ್ಕೊಂದು ಹಪ್ಪಳ ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು.